ಗೆಳತಿಗಾಗಿ ದರ್ಶನ್ ಇಷ್ಟೆಲ್ಲ ಅವಾಂತರವನ್ನ ಮಾಡಿಕೊಂಡ್ರು. ಆದರೆ ಜೈಲು ಸೇರಿದ ಬಳಿಕ ಆ ಗೆಳತಿ ನೆನಪಿಗೆ ಬರ್ತಾ ಇಲ್ವಂತೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಜೈಲಿನಲ್ಲಿಲ್ಲ ದರ್ಶನ್ ಪವಿತ್ರ ಗೌಡ ಭೇಟಿ. ಕಾಟೇರನ ಪಾಲಿಗೆ ಬೇಡವಾದಳೆ ಗೆಳತಿ. ರಾಯಲ್ ಲೈಫ್ ಜಾಲಿ ಜೀವನ. ಒಂದೇ ಒಂದು ತಪ್ಪು ಬದುಕನ್ನೇ ಬದಲಾಯಿಸಿ ಬಿಡ್ತು. ಅದೇ ಕೋಪ, ಅದೇ ಬೇಸರ. ಜೈಲಿನಲ್ಲೂ ದರ್ಶನ್ಗೆ ತನ್ನ ಗೆಳತಿಯನ್ನ ನೋಡಬೇಕು ಅಂತ ಅನ್ನಿಸ್ತಿಲ್ವೇನೋ. ಕಾಟೇರನ ಇತ್ತೀಚಿನ ವರ್ತನೆ ಇಂಥದ್ದೊಂದು ಅನುಮಾನವನ್ನ ಹುಟ್ಟಿಸ್ತಿದೆ. ಗೆಳತಿಗಾಗಿ ಜೈಲು ಸೇರಿ 7 ದಿನಗಳೇ ಕಳೆದಿವೆ. ಎಷ್ಟು ದಿನದಲ್ಲಿ ಒಂದೇ ಒಂದು ಬಾರಿ ದರ್ಶನ್ ಪವಿತ್ರ ಗೌಡಳನ್ನ ನೋಡಬೇಕು ಅನ್ನಲಿಲ್ವಂತೆ. ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಪುತ್ರನ ಭೇಟಿಗಷ್ಟೇ ಅವಕಾಶ ಕೊಡಿ ಅಂದಿದ್ದಾರೆ. ಇನ್ನೊಂದು ಕಡೆ ಜೈಲಿನಲ್ಲೇ ಇದ್ರೂ ಪವಿತ್ರ ಗೌಡ ಜೊತೆ ಮಾತಾಡಬೇಕು ಅಂತ ಕೇಳಿಲ್ವಂತೆ. ಅಸಲಿಗೆ ಪವಿತ್ರ ಗೌಡ ಭೇಟಿಗೆ ನಿಜವಾಗ್ಲೂ ಅವಕಾಶ ಇದೆಯಾ? ದರ್ಶನ್ ಪವಿತ್ರ ಗೌಡ ಭೇಟಿಗಿಲ್ವಾ ಭಾಗ್ಯ? ಅಸಲಿಗೆ ಪತಿ ಪತ್ನಿ ಬಂಧನವಾದ್ರೆ ವಾರಕ್ಕೊಮ್ಮೆ ಭೇಟಿಗೆ ಅವಕಾಶವಿರುತ್ತದೆ. ಆದ್ರೆ ಅಧಿಕೃತವಾಗಿ ಇಬ್ಬರು ಗಂಡ ಹೆಂಡತಿ ಅಲ್ಲ. ಗಂಡ ಹೆಂಡತಿ ಎನ್ನುವುದಕ್ಕೆ ದಾಖಲೆಗಳು ಇಲ್ಲ. ಹೀಗಾಗಿ ಇಬ್ಬರ ಭೇಟಿಗೆ ಅವಕಾಶ ಇರುವುದಿಲ್ಲ. ಇನ್ನು ದರ್ಶನ್ ಪವಿತ್ರ ಗೌಡ ಭೇಟಿಗೂ ಒಂದು ಅವಕಾಶ ಇದೆ. ಅದೇನೆಂದ್ರೆ ಜುಲೈ 4ರಂದು ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಅಂದು ವಿಸಿ ಮುಖಾಂತರ ನ್ಯಾಯಾಧೀಶರ ಎದುರು ಎಲ್ಲ ಆರೋಪಿಗಳು ಹಾಜರಿರಬೇಕು. ಆಗ ಪವಿತ್ರ ಗೌಡ ಮತ್ತು ದರ್ಶನ್ ಕೂಡ ಹಾಜರಾಗಲಿದ್ದಾರೆ. ಅಂದು ಪರಸ್ಪರ ಇಬ್ಬರು ಭೇಟಿ ಮಾಡಲು ಅವಕಾಶವಿದೆ. ಒಟ್ನಲ್ಲಿ ಅಂದು ಗೆಳತಿಗಾಗಿ ಮಾಡಬಾರದನ್ನ ಅಂಡ್ ಗ್ಯಾಂಗ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಲಭ್ಯವಾಗಿದೆ. ಪೊರ್ಕಿ ಸೆಂಟ್ರಲ್ ಜೈಲ್ ಸೇರಿ ಇವತ್ತಿಗೆ 1 ವಾರ ಆಗಿದೆ. 1 ವಾರ ಆಗಿದೆ ಇವತ್ತಿಗೆ. ಜೈಲಿನಲ್ಲಿ ಏನು ಮಾಡ್ತಿದ್ದಾರೆ 1 ವಾರದಿಂದ ದರ್ಶನ್ ಅಂತ ಗಮನಿಸಿದಾಗ ಹಾರರ್ ಪುಸ್ತಕಗಳನ್ನು ಓದೋದಕ್ಕೆ ಮೊರೆ ಹೋಗಿದ್ದಾರಂತೆ. ಲೈಬ್ರರಿಯಿಂದ ಪುಸ್ತಕಗಳನ್ನು ತರಿಸಿಕೊಂಡಿರುವಂತಹ ಕಾಟೇರ ಹಾರರ್ ಪುಸ್ತಕಗಳನ್ನು ತರಿಸಿಕೊಂಡು ಲೈಬ್ರರಿಯಿಂದ ಅದನ್ನು ಓದ್ತಾ ಕಾಲ ಕಳೀತಾ ಇದ್ದಾರೆ. ಸಮಯ ಕಳೆಯೋದೇ ದರ್ಶನ್ಗೆ ಸಂಕಷ್ಟ. ಯಾರೇ ಭೇಟಿ ಕೊಟ್ಟರು 4 ಗೋಡೆ ಮಧ್ಯೆ ಇರಬೇಕಾದಂಥ ಪರಿಸ್ಥಿತಿ. ದರ್ಶನ್ ಇರುವ ಕೊಠಡಿಯಲ್ಲಿ ಪತ್ರಿಕೆ ಓದಲು ಮಾತ್ರ ಸಾಧ್ಯ ಇದೆ. ಹೀಗಾಗಿ ಪುಸ್ತಕದ ಮೊರೆ ಹೋದಂಥ ನಟ ದರ್ಶನ್. ಮತ್ತೊಂದು ಕಡೆ ಪವಿತ್ರ ಗೌಡ ನೋಡಿ, ಹಾರರ್ ಪುಸ್ತಕಗಳನ್ನು ತರಿಸಿಕೊಂಡು ದರ್ಶನ್ ಲೈಬ್ರರಿಯಿಂದ ಓದ್ತಾ ಇದ್ದಾರಂತೆ. ಏನ್ ಮಾಡ್ತಿದ್ದಾರೆ 1 ವಾರದಲ್ಲಿ? ಇವತ್ತು 1 ವಾರ, ಇವತ್ತಿಗೆ 1 ವಾರ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಜೈಲು ಸೇರಿದ 1 ವಾರದ ಬಳಿಕ ದಾಸನಿಗೆ ನಾನ್ ವೆಜ್ ಸಿಕ್ಕಿದೆಯಂತೆ. ರಾತ್ರಿ ಚಿಕನ್ ಸಾಂಬಾರ್, ಮುದ್ದೆ, ಅನ್ನ ಸೇವಿಸಿದ ನಟ ದರ್ಶನ್. ಜೈಲ್ ಮೆನು ಪ್ರಕಾರ ಚಿಕನ್ ಸಾಂಬಾರ್, ಮುದ್ದೆ, ಅನ್ನ ನೀಡಿದಂಥ ಅಧಿಕಾರಿಗಳು. ಕಾಟೇರನ ಕಣ್ತುಂಬಿಕೊಳ್ಳೋದಕ್ಕೆ ಸೆಂಟ್ರಲ್ ಜೈಲು ಹಕ್ಕಿಗಳು ಈಗ ಹರಸಾಹಸವನ್ನು ಪಡ್ತಿದ್ದಾರಂತೆ. ಹೇಗೆ ನಮಗೆ ಹೊಟ್ಟೆ ನೋವು, ತಲೆನೋವು, ನಾವು ಆಸ್ಪತ್ರೆಗೆ ಹೋಗಬೇಕು ಅಂಥೇಳಿ ಆ ನಟ ದರ್ಶನ್ ಬಂದಿ ಆಗಿರುವಂಥ ಸ್ಪೆಷಲ್ ಬ್ಯಾರೆಕ್ನಲ್ಲಿ ಇದೆಯಲ್ಲ, ಆ ಬ್ಯಾರೆಕ್ ಹತ್ರ ಹೋಗಿ ರೌಂಡ್ಸ್ ಹಾಕೋದು. ಅಲ್ಲಿ ಜೈಲ್ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಅದೇ ಮಾರ್ಗವಾಗಿ ಹೋಗಬೇಕು. ಹಾಗಾಗಿ ನಮಗೆ ಹೊಟ್ಟೆ ನೋವು, ತಲೆನೋವು, ಮೈಕೈ ನೋವು ಅಂತ ಹೇಳಿ ಹೋಗೋದು. ಅಲ್ಲಿಗೆ ಹೋದಾಗ ಡಾಕ್ಟ್ರು ಇಂಜೆಕ್ಷನ್ ಕೊಡ್ತೀನಿ ಅಂದರೆ ಬೇಡ 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 ನಮಗೆ ಇಂಜೆಕ್ಷನ್ ಬೇಡ, ಮಾತ್ರ ಕೊಡಿ ಸಾಕು, ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಈ ಥರ ನಾಟಕ ಮಾಡಿಕೊಂಡು ಹೋಗಿ ದರ್ಶನ್ ನೋಡೋದಕ್ಕೆ ಈಗ ಜೈಲು ಹಕ್ಕಿಗಳು ಅಂದರೆ ಒಂದಷ್ಟು ಜನ ಜೈಲಲ್ಲಿರೋರು ಈ ರೀತಿಯಾಗಿ ನಾಟಕ ಮಾಡ್ಕೊಂಡು ಹೋಗ್ತಿದ್ದಾರಂತೆ.